ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್, ಇವತ್ತೊಂದು ವಾಟ್ಸಪ್ನಲ್ಲಿ ಬಂದಿರುವಂಥ ಒಂದು 3 ಅಪ್ಡೇಟ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್, ಇದಂತೂ ತುಂಬಾ ಚೆನ್ನಾಗಿದೆ. ಮತ್ತು ವಾಟ್ಸಪ್ನ ಚಾಟ್ ಯಾರು ಯೂಸ್ನ ಜಾಸ್ತಿ ಮಾಡ್ತಾರೆ ಅವ್ರಿಗಂತೂ ತುಂಬ ಯೂಸ್ಫುಲ್ ಆಗಿದೆ. ಓಕೆನಾ ಫ್ರೆಂಡ್ಸ್, ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅಚ್ಚರಿ ಬೀಳಿಸೋವಂಥ ಒಂದು ವಿಡಿಯೋ ಆಗಿದೆ. ಓಕೆನಾ ಫ್ರೆಂಡ್ಸ್, ನನಗಂತೂ ಈ ಅಪ್ಡೇಟ್ಸ್ಗಳು ತುಂಬಾ ಇಷ್ಟ ಆಗಿದೆ. ಓಕೆನಾ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಬಯಸಿದ್ದೀನಿ. ಓಕೆನಾ ಫ್ರೆಂಡ್ಸ್, ಯಾರು ಕೂಡ ವಿಡಿಯೋನ ಮಿಸ್ ಮಾಡಿದಂಗೆ ಕೊನೆ ತನಕ ಸ್ಕಿಪ್ ಮಾಡ್ದೇನೆ ನೋಡಿ. ಓಕೆನಾ ಫ್ರೆಂಡ್ಸ್, ಮತ್ತು ಯಾರಾದರೂ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೀವೇನಾದರೂ ನೋಡ್ತಾರೆ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಲೈಕ್ ಮಾಡ್ತಾಯಿಲ್ಲ, ಓಕೆ ಫ್ರೆಂಡ್ಸ್, ಯಾರೆಲ್ಲ ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಲೈಕ್ನ ಮಾಡಿ. ಲೈಕ್ನ ಮಾಡೋ ಮುಖಾಂತರ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್, ವಾಟ್ಸಪ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಇಂಟರ್ಫೇಸಸ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಈ ಥರ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನನ್ನ ಹತ್ರ ಯೂಸ್ ಮಾಡ್ತಾ ಇರೋದು ನಾನು FM ವಾಟ್ಸಪ್. ಓಕೆನಾ ಫ್ರೆಂಡ್ಸ್, ಈ ಅಪ್ಡೇಟ್ಸ್ಗಳು ನಿಮಗೆ ಬರಬೇಕು ಅಂದರೆ ಮೇನಾಗಿ ನೀವು ವಾಟ್ಸಪ್ ನಿಮ್ಮ ಹತ್ರ ಇರೋವಂಥ ವಾಟ್ಸಪ್ಗಳನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ಆವಾಗ ಮಾತ್ರ ಈ ಅಪ್ಡೇಟ್ಸ್ಗಳು ನಿಮಗೆ ಸಿಗೋದಕ್ಕೆ ಚಾನ್ಸ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲ ನೀವು ಅಪ್ಡೇಟ್ಸ್ಗಳು ನಿಮಗೆ ಸಿಗೋದಿಲ್ಲ. ಓಕೆನಾ ಫ್ರೆಂಡ್ಸ್, ಯಾರೆಲ್ಲ ಅಪ್ಡೇಟ್ ಮಾಡ್ಕೊಂಡಿಲ್ಲ ಫಸ್ಟ್ ಅವರೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ, ಆಮೇಲೆ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಮತ್ತು ಅಪ್ಡೇಟ್ ಮಾಡೋಕ್ಕೂ ಮುಂಚೆ ಮಾತ್ರ ಈ ವಿಡಿಯೋ ನೋಡಿದ್ರೆ ಇನ್ನೂ ತುಂಬಾ ನಿಮಗೆ ಅನುಕೂಲ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಏನಪ್ಪ ಒಂದು ಮೊದಲನೇ ಟಿಪ್ಸ್ ಅಂದರೆ, ಓಕೆನಾ ಫ್ರೆಂಡ್ಸ್, ಮೊದಲನೇ ಟಿಪ್ಸ್ ಬಂದುಬಿಟ್ಟು ರೆಕಾರ್ಡ್ ಆಪ್ಷನ್. ಓಕೆನಾ ಫ್ರೆಂಡ್ಸ್, ನೀವು ಮೊದಲೆಲ್ಲ ರೆಕಾರ್ಡ್ ಮಾಡಬೇಕಾದ್ರೆ ಓಕೆನಾ ಫ್ರೆಂಡ್ಸ್ ಹಿಂಗೆ ಇಟ್ಕೊಂಡು ಆಮೇಲೆ ಸೆಂಡ್ ಮಾಡಬೇಕಾಗಿತ್ತು. ಓಕೆನಾ ಫ್ರೆಂಡ್ಸ್, ಈ ಥರ ಸೆಂಡ್ ಆಗ್ತಿತ್ತು. ಓಕೆನಾ ಫ್ರೆಂಡ್ಸ್, ಮೊದಲು ಈ ಥರ ಇತ್ತು, ಈಗ ಟಚ್ ಮಾಡಿ ಈ ರೀತಿ ಬಿಟ್ಟೆ. ಓಕೆನಾ ಫ್ರೆಂಡ್ಸ್, ಅದರಿಂದಾಗಿ ಫ್ರೆಂಡ್ಸ್, ಈ ಥರ ಟಚ್ ಮಾಡಿ ಬಿಟ್ಟರೆ ಮೊದಲು ಈಗ ಹೋಗ್ತಿದೆ. ಓಕೆನಾ ಫ್ರೆಂಡ್ಸ್, ಮೊದಲು ಈ ಥರ ಅಲ್ಲ, ಇದನ್ನ ಟಚ್ ಮಾಡಿ ಇಟ್ಕೊಂಡು ಅದಾದಮೇಲೆ ಓಕೆನ ನೀವು ಕ್ಲಿಕ್ ಮಾಡಿ ಆಮೇಲೆ ಕಳಿಸ್ಬೇಕಾಗಿತ್ತು. ಓಕೆನಾ ಫ್ರೆಂಡ್ಸ್, ಇವಾಗ ಈ ರೀತಿ ಬಂದಿಲ್ಲ. ಫ್ರೆಂಡ್ಸ್, ಈ ರೀತಿ ನೀವು ಪಾಸ್ ಮಾಡಬೇಕಾಯ್ತು. ಓಕೆನಾ ಫ್ರೆಂಡ್ಸ್, ವಾಯ್ಸ್ನ ಪಾಸ್ ಮಾಡಿ ನೀವು ಮಾತಾಡಬೇಕಾಯ್ತು. ಆವಾಗ ನೀವು ಏನಪ್ಪ ಮಾಡಬೇಕು ಅಂತಂದರೆ, ಆವಾಗ ಈ ರೀತಿ ಆಪ್ಷನ್ಸ್ ಇರಲಿಲ್ಲ. ಓಕೆನಾ ಫ್ರೆಂಡ್ಸ್, ಇವಾಗ ನ್ಯೂ ಫೀಚರ್ ಬಿಟ್ಟಿದ್ದಾರೆ. ಅದು ಹೇಗಪ್ಪ ಅಂತಂದರೆ, ಈ ರೀತಿ ನಿಮ್ಮ ವಾಯ್ಸ್ ಪಾಸ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್, ಪಾಸ್ ಮಾಡಿಕೊಂಡು ನೀವು ಎಷ್ಟು ಸೆಕೆಂಡ್ ಮಾತಾಡಿದರೆ ಅದನ್ನ ಮತ್ತೆ ಕೇಳಿಸ್ಕೋಬೋದು. ಓಕೆನಾ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಈಗ ನೀವು ಕೇಳಿಸ್ಕೋಬೋದು. ಓಕೆನಾ ಫ್ರೆಂಡ್ಸ್, ಮತ್ತೆ ಕೇಳಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು ಸಾಕು ನನಗೆ ಇಷ್ಟೇ ಅಂದರೆ ಇಷ್ಟಕ್ಕೆ ಮಾತ್ರ ಸ್ಟಾಪ್ ಮಾಡಿ ಹಿಂಗೆ ಸೆಂಡ್ ಮಾಡಿದ್ರೆ ಸೆಂಡ್ ಆಗೋಗುತ್ತೆ. ಓಕೆನಾ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದೊಂದು ಬಂದು ಮೊದಲನೇ ಟಿಪ್ಸು. ಓಕೆನಾ ಫ್ರೆಂಡ್ಸ್, ಮತ್ತು ಇದರಲ್ಲೇ ಇನ್ನೊಂದು ಫ್ಯೂಚರ್ ಇದೆ, ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲೆಲ್ಲ ನೀವೆಲ್ಲ ಈ ಥರ ಆನ್ ಮಾಡಿ ಬಿಟ್ಟರು ಕೂಡ ಬ್ಯಾಕ್ಗ್ರೌಂಡಲ್ಲಿ ಆಗ್ತಿರ್ಲಿಲ್ಲ. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ಚಾಟ್ಗೆ ಬಂದು ನೋಡಬೇಕಾಗುತ್ತೆ. ಇವಾಗ ಬ್ಯಾಕ್ಗೆ ಬಂದು ಕೂಡ ಇಲ್ಲಿ ಬಂದರೆ ಇಲ್ಲಿ ನಿಮ್ಮ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ತುಂಬಾ ಯೂಸ್ಫುಲ್ಲಾಗಿ ಕಾಣಿಸ್ತಾ ಇದೆ. ಓಕೆನಾ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು. ಮತ್ತು ನೀವು ಇನ್ನೊಂದು ಸಲ ಬ್ಯಾಕ್ಗೆ ಬನ್ನಿ. ಮತ್ತು ಇದು ಮೊದಲನೇ ಟಿಪ್ಸ್. ಓಕೆನಾ ಫ್ರೆಂಡ್ಸ್, ಮತ್ತು ಎರಡನೇ ಟಿಪ್ಸ್ ಬಂದುಬಿಟ್ಟು ಏನಪ್ಪ ಅಂತಂದರೆ ರಿಯಾಕ್ಷನ್. ಓಕೆನಾ ಫ್ರೆಂಡ್ಸ್, ರಿಯಾಕ್ಷನ್ ಏನಪ್ಪ ಅಂದರೆ, ಇವಾಗ ನೀವು ಅವ್ರು ಮಾಡಿರೋ ಮೆಸೇಜ್ಗಳಿಗೆ ರಿಯಾಕ್ಷನ್ ಹೇಗಪ್ಪ ಕೊಡೋದು ಅಂದರೆ, ಫ್ರೆಂಡ್ಸ್, ಇವಾಗ ಒಂದು ಫೋಟೋ ಬಂದಿದೆ. ಓಕೆನಾ ಫ್ರೆಂಡ್ಸ್, ಇವಾಗ ಒಂದು ಮೆಸೇಜ್ ಕಳಿಸಿದ್ದಾರೆ ಅಂದ್ಕೊಳ್ಳಿ. ಫ್ರೆಂಡ್ಸ್, ಇದನ್ನು ನಾನು ಹೇಗೆ ರಿಯಾಕ್ಷನ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಈ ಒಂದು ಮೆಸೇಜ್ಗೆ ನಿಮ್ಮ ರಿಯಾಕ್ಷನ್ ಹೇಗಿದೆ ಅಂತ ನೀವು ಇಲ್ಲೇ ತಿಳಿಸ್ಬೋದು. ಓಕೆನಾ ಫ್ರೆಂಡ್ಸ್, ಅವರು ಮಾಡಿರೋ ಒಂದು ಮೆಸೇಜ್ನ ಮೇಲೆ ನೀವು ಒಂದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ರಿಯಾಕ್ಷನ್ಸ್ಗಳು ಬರುತ್ತೆ. ಓಕೆನಾ ಫ್ರೆಂಡ್ಸ್, ಇವಾಗ ಹಾರ್ಟ್ ಸಿಂಬಲ್ನ ಕಳಿಸಿರ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ನಾನು ಹಾರ್ಟ್ ಸಿಂಬಲ್ನ ಕಳಿಸಿದ್ದೀನಿ. ಫ್ರೆಂಡ್ಸ್, ಈ ಹಾರ್ಟ್ ಸಿಂಬಲ್ ಬೇಡ, ನಾನು ಬೇರೆಯೇ ಕಳಿಸ್ಬೇಕು ಅಂದರೆ ಇದನ್ನ ಇನ್ನೊಂದ್ಸಲ ಹಂಗೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಲೈಕ್ನ ಕೊಟ್ಟರೆ ಲೈಕ್ನು ಕೂಡ ಕೊಡ್ಬೋದು. ಫ್ರೆಂಡ್ಸ್, ಇದು ಬೇಡ ನನಗೆ ಕೈ ಮುಗಿದು ಕಳಿಸ್ತೀನಿ ಅಂದರೆ ಇದನ್ನು ಕೂಡ ಕಳಿಸ್ಬೋದು. ಓಕೆನಾ ಫ್ರೆಂಡ್ಸ್, ಇದೊಂದು ಬಂದು ಎರಡನೇ ಫ್ಯೂಚರ್ ಆಗಿದೆ. ಓಕೆನಾ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಇದನ್ನ ಅವ್ರು ರಿಯಾಕ್ಷನ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ತೆಗೆದು ಯಾವ ರಿಯಾಕ್ಷನ್ ಮಾಡಿದರೆ ಇಲ್ವಂತ ಇಲ್ಲಿ ತಿಳ್ಕೊಬೋದು. ಓಕೆನಾ ಫ್ರೆಂಡ್ಸ್, ಈ ಕೈ ಮುಗಿಯೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಾಲು ಮತ್ತು ಅವ್ರು ರಿಯಾಕ್ಷನ್ ಮಾಡೋದು ನೀವು ರಿಯಾಕ್ಷನ್ ಮಾಡೋದು ಎರಡು ಕೂಡ ಇಲ್ಲಿ ತಿಳ್ಕೊಬೋದು. ಓಕೆನಾ
ಫ್ರೆಂಡ್ಸ್ ಇದು ಬಂದುಬಿಟ್ಟು ನಿಮಗೆ ರಿಯಾಕ್ಷನ್, ಓಕೆನಾ ಫ್ರೆಂಡ್ಸ್. ರಿಯಾಕ್ಷನ್ ಅವ್ರು ಮಾಡೋ ಮೆಸೇಜ್ಗೆ ನೀವು ರಿಯಾಕ್ಷನ್ ಮಾಡ್ಬೋದು, ಓಕೆನಾ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ರಿಯಾಕ್ಷನ ನೀವು ಇಲ್ಲೂ ಕೂಡ ಮಾಡ್ಬೋದು, ಓಕೆನಾ ಫ್ರೆಂಡ್ಸ್. ಇದು ನಾವು ಸಪ್ರೇಟಾಗಿ ಕಳಿಸ್ದಂಗೆ ಆಗುತ್ತೆ, ಇದು ನಮ್ಮ ರಿಯಾಕ್ಷನ್ ಆಗಿರುತ್ತೆ. ಅದರಿಂದಾಗಿ ಅವ್ರು ಮಾಡೋ ಮೆಸೇಜ್ಗಳಿಗೆ ನಾವೇ ಇಲ್ಲಿಂದ ರಿಯಾಕ್ಷನ್ ಕಳಿಸ್ಬೋದು, ಓಕೆನಾ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಅವ್ರು ಮಾಡೋ ಒಂದು ವೀಡಿಯೋಸ್ಗಳಿಗೆ ನಾವೇ ರಿಯಾಕ್ಷನ್ ಕಳಿಸ್ಬೋದು, ಓಕೆನಾ ಫ್ರೆಂಡ್ಸ್. ಇದೊಂದು ಬಂದುಬಿಟ್ಟು 2ನೇ ಟಿಪ್ಸ್ ಆಗಿದೆ. ಫ್ರೆಂಡ್ಸ್ 3ನೇ ಟಿಪ್ಸ್ ಏನಪ್ಪ ಅಂದರೆ, ಇದೊಂದು ತುಂಬಾ ನನಗೆ ಇಷ್ಟ ಆಗಿದೆ, ಓಕೆನಾ ಫ್ರೆಂಡ್ಸ್. ಇದೊಂದು ಬಂದು ಪ್ರೊಫೈಲ್ಗೆ, ಓಕೆನಾ ಫ್ರೆಂಡ್ಸ್. ಪ್ರೊಫೈಲ್ ಫೋಟೋಸ್ಗಳನ್ನ ನೀವು ಯಾರಿಗೆಲ್ಲ ಹೋಗಬಾರ್ದು, ಓಕೆನಾ ಫ್ರೆಂಡ್ಸ್. ಪ್ರೊಫೈಲ್ ಫೋಟೋ ನಿಮಗೆ ನಿಮ್ಗೆ ಇಷ್ಟವಾದವ್ರು ಮಾತ್ರ ನೀವು ಪ್ರೊಫೈಲ್ನ ಹೋಗೋ ರೀತಿ ಮಾಡ್ಕೋಬೋದು, ಓಕೆನಾ ಫ್ರೆಂಡ್ಸ್. ನಿಮಗೆ ಈಗ ನನ್ನ ಫ್ರೆಂಡ್ಗೆ ನಾನು ತೋರಿಸ್ಬಾರ್ದು ಅಂದರೆ ಪ್ರೊಫೈಲ ಅವನ್ನ ಪ್ರೈವಸಿ ಮಾಡಿ ಬಿಟ್ಟಾಕ್ಬಿಡೋದು, ಓಕೆನಾ ಫ್ರೆಂಡ್ಸ್. ಅವನ್ನ ಪ್ರೈವಸಿ ಮಾಡಿ ಬಿಟ್ಟಾಕ್ಬಿಟ್ರೆ ಅವನಿಗೆ ಆ ಮೆಸೇಜು ಹೋಗೋದಿಲ್ಲ, ಓಕೆನಾ. ಪ್ರೊಫೈಲ್ ಫೋಟೋ ಅವನಿಗೆ ಗೊತ್ತಾಗೋದಿಲ್ಲ ಹಾಕಿರೋದು, ಓಕೆನಾ ಫ್ರೆಂಡ್ಸ್. ಬ್ಲಾಕ್ ಮಾಡಿರೋ ರೀತಿ ಕಾಣಿಸುತ್ತೆ, ಬಟ್ ಮೆಸೇಜ್ ಮಾಮೂಲಿ ಮಾಡ್ಬೋದು. ಅದು ಹೇಗಪ್ಪ ಅಂತಂದರೆ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ, ಓಕೆನಾ ಫ್ರೆಂಡ್ಸ್, ಇಲ್ಲಿ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ, ಓಕೆನಾ. ಅದಾದ ನಂತರ ಇಲ್ಲಿ ಪ್ರೈವಸಿ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು, ಓಕೆನಾ ಫ್ರೆಂಡ್ಸ್. ಇಲ್ಲಿ ಅಪ್ಡೇಟ್ ಆದ ನಂತರ ನಾನು ರೀಸೆಂಟಾಗಿ ಅಬ್ಸರ್ವ್ ಮಾಡಿದಾಗ ಇಲ್ಲೊಂದು ಪ್ರೊಫೈಲ್ ಫೋಟೋ ಅನ್ನೋ ಒಂದು ಆಪ್ಷನ್ ಬಂದಿದೆ, ಓಕೆನಾ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಮೈ ಕಾಂಟ್ಯಾಕ್ಟ್ಸಲ್ಲಿ ಇರೋದು ಕೂಡ ನಿಮ್ಮ ಪ್ರೊಫೈಲ್ನ ನೀವು ತೋರಿಸ್ಬೋದು. ಮತ್ತು ಫ್ರೆಂಡ್ಸ್ ಅದಾದ ನಂತರ ಮೈ ಕಾಂಟ್ಯಾಕ್ಟ್ ಎಕ್ಸ್ಪರ್ಟ್ಸ್, ಓಕೆನಾ ಫ್ರೆಂಡ್ಸ್. ಇಲ್ಲೂ ನೀವು ಮೈ ಕಾಂಟ್ಯಾಕ್ಟ್ಸ್ ಬಿಟ್ಟು ಬೇರೆ ಎಲ್ಲರಿಗೂ ಕೂಡ ನೀವು ಹಾಕ್ಬೋದು. ಯಾರು ಬೇಡ ಪ್ರೊಫೈಲು ತೋರಿಸೋದು ಅಂತ ಬಿಟ್ಟರೆ ನೀವು ನೋ ಬಡಿ ಮೇಲೆ ಕ್ಲಿಕ್ ಮಾಡ್ಬೋದು, ಓಕೆನಾ ಫ್ರೆಂಡ್ಸ್. ನಿಮಗೆ ಇಷ್ಟವಾದವರಿಗೆ ಮಾತ್ರ ನೀವು ಕಳಿಸೋದು ಹೇಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಎವರಿ ಮೇಲೆ ಇದೆ, ಸಾರಿ ಫ್ರೆಂಡ್ಸ್, ಯಾವುದೊಂದು ಕಾಲ್ ಬಂದಿದ್ದು, ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್. ಇವಾಗ ಮತ್ತೆ ಬನ್ನಿ, ಅದೇ ರಿಯಾಕ್ಷನ್ಗೆ ಅದೇ ಮೈಂಡ್ಗೆಲ್ಲ ಎಲ್ಲೂ ಓಡಾಡೋಕ್ಕೆ ಬಿಡಬೇಡಿ ಫ್ರೆಂಡ್ಸ್, ಇಲ್ಲೇ ಇಟ್ಕೊಂಡಿರಿ ಫ್ರೆಂಡ್ಸ್. ಇವಾಗ ಏನು ಮಾಡಬೇಕು ಅಂದರೆ, ನಿಮಗೆ ಬೇಕಾದವ್ರಿಗೆ ನಾನು ಕಳಿಸ್ಬೇಕು ಅಂತ ಅಂದರೆ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ತಡ್ರಿ 1 ಸೆಕೆಂಡ್ ಹಂಗೆ ವೇಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಯಾರ್ಯಾರಿಗೆ ಬೇಕು, ಓಕೆನಾ ಫ್ರೆಂಡ್ಸ್, ಮೈ ಎಕ್ಸ್ಪ್ರೆಸ್ಗೆ ಬಂದರೆ, ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇವಾಗ ಈಗ ನಾನು ಯಾರಿಗೂ ಕೊಟ್ಟಿಲ್ಲ, ಓಕೆನಾ ಫ್ರೆಂಡ್ಸ್. ಇವಾಗ ನಾನು ಪ್ರೊಫೈಲ್ನ ಫ್ರೆಂಡ್ಸ್, ಇವಾಗ ನಾನು ಪ್ರೊಫೈಲ್ ಇರೋರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಓಕೆನಾ ಫ್ರೆಂಡ್ಸ್. ಇವಾಗ ಯಾರಿಗೆ ನಮ್ಮ ಪ್ರೊಫೈಲ್ ಫೋಟೋ ತೋರಿಸ್ಬಾರ್ದು, ಓಕೆನಾ ಫ್ರೆಂಡ್ಸ್, ಅಂಥವ್ರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ, ಓಕೆನಾ ಫ್ರೆಂಡ್ಸ್. ಅಂಥವ್ರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾಯಿದ್ರೆ, ಓಕೆನಾ ಫ್ರೆಂಡ್ಸ್, ಅಂಥವ್ರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾಯಿದ್ರೆ ಅವರಿಗೆ ನಮ್ಮ ಡಿ ಪಿ ಅವ್ರಿಗೆ ತೋರಿಸೋದಿಲ್ಲ, ಅಂದರೆ ನಮ್ಮ ಡಿ ಪಿ ಪ್ರೊಫೈಲ್ ಫೋಟೋ ಅವ್ರಿಗೆ ತೋರಿಸೋದಿಲ್ಲ, ಓಕೆನಾ ಫ್ರೆಂಡ್ಸ್. ಇದಾದ ನಂತರ ನೀವು ಯಾರ್ಯಾರಿಗೆ ತೋರಿಸ್ಬಾರ್ದು ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆನಾ ಫ್ರೆಂಡ್ಸ್, 8 ಜನಕ್ಕೆ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿದೆ, ಓಕೆನಾ ಫ್ರೆಂಡ್ಸ್. ಅವರಿಗೆ ನಿಮಗೆ ದಪ್ಪೆ ಅಂದರೆ ನೀವು ಯಾವುದೇ ಪ್ರೊಫೈಲ್ ಫೋಟೋ ಹಾಕಿದ್ರು ಅವರಿಗೆ ಹೋಗೋದಿಲ್ಲ, ಓಕೆನಾ ಫ್ರೆಂಡ್ಸ್. ಮತ್ತು ಇನ್ನೊಂದು 4ನೇ ಟಿಪ್ಸ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, 3 ಟಿಪ್ಸ್ ಅಂತ ಹೇಳಿದೆ ನೋಡ್ಕೊಳ್ಳಿ. ಇದೇ ಟಿಪ್ಸಲ್ಲಿ 4 ಟಿಪ್ಸ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಬೌಟ್ನು ಕೂಡ ನೀವು ಯಾರಿಗೆ ಹೋಗಬಾರ್ದು ಅಂತಲೂ ಕೂಡ ಇಲ್ಲಿ ನೀವು ನೋಡ್ಕೋಬೋದು, ಓಕೆನಾ ಫ್ರೆಂಡ್ಸ್. ಅಬೌಟ್ನು ಕೂಡ ನೀವು ಯಾರೆಲ್ಲ ತೋರಿಸ್ಬಾರ್ದು ಅಂತ ಯಾರಿಗೆಲ್ಲ ನೋಡಬಾರ್ದು ನಿಮ್ಮ ಅಬೌಟ್ಗಳನ್ನು, ಅವ್ರಿಗೂ ಕೂಡ ಕಾಣಿಸ್ದಾಗೆ ಮಾಡ್ಬೋದು, ಓಕೆನಾ ಫ್ರೆಂಡ್ಸ್. ಅವ್ರಿಗೆ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಕೊಟ್ಬಿಟ್ರೆ ಮುಗಿದೋಯ್ತು, ಓಕೆನಾ ಫ್ರೆಂಡ್ಸ್. ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ, ಓಕೆನಾ ಫ್ರೆಂಡ್ಸ್. ಇದಂತೂ ಬಂದುಬಿಟ್ಟು ವಾಟ್ಸಪ್ನಲ್ಲಿ 3ರಿಂದ 4 ಟಿಪ್ಸ್ಗಳಾಗಿವೆ, ಓಕೆನಾ ಫ್ರೆಂಡ್ಸ್. ಹೇಗಿತ್ತು ಇವತ್ತಿನ ವಿಡಿಯೋ? ವಾಟ್ಸಪ್ ಯೂಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ, ಓಕೆನಾ ಫ್ರೆಂಡ್ಸ್. ವಾಟ್ಸಪ್ ಯೂಸರ್ಗಂತೂ ವಿಡಿಯೋ ತುಂಬ ಇಷ್ಟ ಆಗಿದೆ, ಓಕೆನಾ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್. ನನಗೆ ಇಲ್ಲಿ ಬಂದುಬಿಟ್ಟು ಇಷ್ಟ ಆಗಿರೋ ಟಿಪ್ಸ್ ಏನಪ್ಪ ಅಂತಂದರೆ ಪ್ರೊಫೈಲ್, ಓಕೆನಾ ಫ್ರೆಂಡ್ಸ್. ಯಾರೆಲ್ಲ ಮೊದಲು ನಾವು ಹಾಕೋದನ್ನ ಎಲ್ಲರೂ ಕೂಡ ಬ್ಲಾಕೇ ಮಾಡಿ ಬಿಸಾಕ್ತಿದ್ರು, ಓಕೆನಾ ಫ್ರೆಂಡ್ಸ್. ಇವಾಗ ಬ್ಲಾಕ್ ಮಾಡಿರೋ ರೀತಿ ಮಾಡ್ಕೋಬೋದು, ಓಕೆನಾ ಫ್ರೆಂಡ್ಸ್. ಎಲ್ಲ ರಿಲೇಟ್ಸಿನೂ ನೋಬಡಿ ಎಲ್ಲ ಕೊಟ್ಕೊ ಹೋಗ್ತಾರೆ, ಓಕೆನಾ ಫ್ರೆಂಡ್ಸ್. ಅವರಿಗೆ ನಾವು ಬ್ಲಾಕ್ ಮಾಡಿರೋ ರೀತಿಯೇ ಒಂದು ಫೀಲ್ನ ಬರ್ಸ್ಬೋದು, ಓಕೆನಾ ಫ್ರೆಂಡ್ಸ್. ಹೇಗಿತ್ತು ಇವತ್ತಿನ ಒಂದು ವಾಟ್ಸಪ್ನ 3 ಅಪ್ಡೇಟ್ಸ್ಗಳು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕೊನೆ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋ ನೋಡೋ ಖುಷಿಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.